ಬಂದಿದ್ದಕ್ಕೆ ಪ್ರೇಯಸಿಯನ್ನೇ ಕೊಲೆ ಮಾಡಿ ಹೂತು ಹಾಕಿ 6 ತಿಂಗಳ ನಂತರ ಈ ಪ್ರಕರಣ ಬಯಲಾಗಿದೆ. ಇನ್ನು ಈ ಘಟನೆ ಗದಗ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಕೊಲೆಯಾದ ಯುವತಿ ಗದಗ ತಾಲೂಕಿನ ನಾರಾಯಣಪುರ ಗ್ರಾಮದ ಮಧುಶ್ರೀ ಅಂಗಡಿ. ಇನ್ನು ಕೊಲೆ ಮಾಡಿದ ಪ್ರಿಯಕರ ಅದೇ ಗ್ರಾಮದ ಸತೀಶ್ ಹಿರೇಮಠ. ಇದೊಂದು ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವಂತಹ ಕೊಲೆ ಪ್ರಕರಣ ಆಗಿದೆ. ಪೊಲೀಸರ ಚಾಣಾಕ್ಷತನ ತನಿಖೆಯಿಂದ 6 ತಿಂಗಳ ನಂತರದಲ್ಲಿ ಕೊಲೆಯ ರಹಸ್ಯ ಬಯಲಾಗಿದೆ. ಸಿನಿಮಾ ಮಾದರಿಯಲ್ಲಿ ಸಾಕ್ಷಿ ನಾಶ ಮಾಡ್ತಾ ಇದ್ದ ಕಿಲಾಡಿ ಆರೋಪಿ ಸತೀಶ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಸತೀಶ್ ಹಾಗೂ ಮಧುಶ್ರೀ 6 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಆದರೆ ಮಧುಶ್ರೀ ಕುಟುಂಬಸ್ಥರಿಗೆ ಈ ಪ್ರೀತಿ ಪ್ರೇಮದ ವಿಷಯ ಗೊತ್ತಾಗಿ ಗದಗದಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿ ಮಧುಶ್ರೀಯನ್ನ ಬಿಟ್ಟಿರ್ತಾರೆ. ಕೆಲವು ತಿಂಗಳು ಕಾಲ ದೂರ ಇದ್ದಂತಹ ಈ ಜೋಡಿ ಪುನಃ ಒಂದಾಗಿತ್ತು. ಅದು 2024 ಡಿಸೆಂಬರ್ 16ರ ರಾತ್ರಿ ಮಧುಶ್ರೀ ಗದಗ ನಗರದ ಅವರ ಸಂಬಂಧಿಕರ ಮನೆಯಿಂದ ಹೊರಬಂದಿದ್ಲು. ಸಂಬಂಧಿಕರು ಎಲ್ಲಾ ಕಡೆ ಹುಡುಕಾಟವನ್ನ ನಡೆಸಿ 2025ರ ಜನವರಿ 12ರಂದು ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಯುವತಿ ನಾಪತ್ತೆ ಪ್ರಕರಣವನ್ನ ದಾಖಲು ಮಾಡ್ತಾರೆ. ಅಂದ್ರೆ 2024 ಡಿಸೆಂಬರ್ 16ರಂದು ಸತೀಶ್ ಹಿರೇಮಠ ಪ್ರೇಯಸಿ ಮಧುಶ್ರೀಯನ್ನ ಗದಗ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿ ತೋಟದ ಮನೆಗೆ ಕರೆತಂದಿರ್ತಾನೆ. ಆಗ ಮಧುಶ್ರೀ ಮದುವೆಯಾಗು ಅಂತ ಹೇಳಿ ಹಠ ಹಿಡಿದಿರ್ತಾಳೆ. ಆಗ ಇಬ್ಬರ ನಡುವೆ ಜಗಳವಾಗತ್ತೆ. ಮಧುಶ್ರೀಯ ವೇಲ್ನಿಂದ ಆಕೆಯ ಕುತ್ತಿಗೆಯನ್ನ ಬಿಗಿದು ಕೊಲೆ ಮಾಡ್ತಾನೆ. ನಂತರ ಪಕ್ಕದ ಹಳ್ಳದಲ್ಲಿ ಅವಳ ಶವವನ್ನ ಹೂತು ಹಾಕಿ ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆಗಾಗ ಬಂದು ಎಲುಬುಗಳನ್ನ ಬೇರೆ ಕಡೆ ಹಾಕಿ ಸಾಕ್ಷಿ ನಾಶ ಮಾಡಲು ಪ್ರಯತ್ನವನ್ನ ಈತ ಮಾಡಿದ್ದ. ಆದರೆ ಅಂದು ಸ್ವಿಚ್ ಆಫ್ ಆದ ಮೊಬೈಲ್ಗೆ ಕಂಪನಿಯ ಒಂದು ಮೆಸೇಜ್ ಬಂದಿರತ್ತೆ. ಆರೋಪಿ ಸತೀಶ್ ಹೇಳುವಂತ ಲೊಕೇಶನ್ನೇ ಬೇರೆ, ಮೊಬೈಲ್ಗೆ ಬಂದಿರುವಂತಹ ಮೆಸೇಜ್ ಲೊಕೇಶನ್ನೇ ಬೇರೆಯಾಗಿರುತ್ತೆ. ಹೀಗಾಗಿ ಪೊಲೀಸರು ತೀವ್ರವಾಗಿ ವಿಚಾರಣೆಯನ್ನ ಮಾಡಿದಾಗ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡು ಶವವನ್ನ ಹೂತು ಹಾಕಿದ ಜಾಗವನ್ನ ಸ್ವತಃ ಆತನೇ ತೋರಿಸಿದ್ದಾನೆ. ಸದ್ಯ ದೇಹದ ಕೆಲವು ಎಲುಬು ಸಿಕ್ಕಿದ್ದು, ಇನ್ನು ಅವಳ ರುಂಡ ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರು ಇನ್ನು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಏನು ಮೃತ ಮಹಿಳೆ ಇದ್ದಾಳೆ, ಇವಳು ತನ್ನನ್ನು ಮದುವೆ ಆಗಬೇಕು ಅಂಥೇಳಿ ಇವನಿಗೆ ಫೋರ್ಸ್ ಮಾಡ್ತಾ ಇರ್ತಾಳೆ, ಮದುವೆ ಮಾಡ್ಕೊ ಅಂಥೇಳಿ. ಸೊ ಆ ಒಂದು ಇದಕ್ಕೆ ಅವನಿಗೆ ಇಬ್ಬರಿಗೂ ಸ್ವಲ್ಪ ಜಗಳ ಆಗ್ತದೆ. ಇವನು ಸಿಟ್ಟಿನಿಂದ ಅವಳ ವೇಲನ್ನು ಉಪಯೋಗಿಸ್ಕೊಂಡು ಅವಳ ಕತ್ತಿಗೆ ಬಿಗಿದು ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಆತನನ್ನು ಕೊಲೆ ಮಾಡಿ ದೇಹವನ್ನು ಅಲ್ಲೇ ಒಂದು ಬದಿಯಲ್ಲಿ ಹೂತು ಹಾಕಿ ಸಾಕ್ಷಿಗಳನ್ನು ನಾಶಪಡಿಸೋ ದೃಷ್ಟಿಯಿಂದ ಹೂತು ಹಾಕಿ ಮತ್ತು ತನಗೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಇರ್ತಾನೆ. ವಿಚಾರಣೆ ಸಮಯದಲ್ಲಿ ಈ ಒಂದು ಘಟನೆ ನಡೆದ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಮ್ಮ ಅಧಿಕಾರಿಗಳು ಸರ್ಕಾರದ ಪರವಾಗಿ ಕಲಂ ಅಂದರೆ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡು